ನಮಸ್ಕಾರ. HGA ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನಾಂಕ ಏಪ್ರಿಲ್ 27, 2026. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋರಿಗೆ ಇವತ್ತಿನ ದಿನ ಒಂದು ದೊಡ್ಡ ಚಾಲೆಂಜ್ ಇದ್ದಾಗೆ. ಯಾಕೆಂದ್ರೆ ಒಂದೇ ದಿನದಲ್ಲಿ ರಾಷ್ಟ್ರೀಯ ಭದ್ರತೆಯಿಂದ ಹಿಡಿದು ಬಾಹ್ಯಾಕಾಶದ ದೊಡ್ಡ ದೊಡ್ಡ ರಹಸ್ಯಗಳವರೆಗೆ 20ಕ್ಕೂ ಹೆಚ್ಚು ಪ್ರಮುಖ ಬೆಳವಣಿಗೆಗಳು ನಡೆದೋಗಿವೆ. ಯೋಚನೆ ಮಾಡಿ, ಈ ಪ್ರತಿಯೊಂದು ಅಪ್ಡೇಟ್ ಕೂಡ ಪರೀಕ್ಷೆಯಲ್ಲಿ ನಿಮ್ಮ ರ್ಯಾಂಕ್ ಅನ್ನ ನಿರ್ಧರಿಸಬಹುದು. ನಿಮ್ಮ ತಯಾರಿಯಲ್ಲಿ ಒಂದು ಸಣ್ಣ ಗ್ಯಾಪ್ ಕೂಡ ಇರಬಾರ್ದು. ಅದಕ್ಕಾಗಿಯೇ ನಾವು ಅತ್ಯಂತ ಪ್ರಮುಖವಾದ ಪರೀಕ್ಷೆಗೆ ಬರಬಹುದಾದ ವಿಷಯಗಳನ್ನ ಮಾತ್ರ ಒಟ್ಟಿಗೆ ಸೇರಿಸಿ ತಂದಿದ್ದೇವೆ. ಮೊದಲನೇ ಸೆಕ್ಷನ್, ವಿಜ್ಞಾನ ಮತ್ತು ಬಾಹ್ಯಾಕಾಶ. ಬನ್ನಿ, ನಮ್ಮ ಬ್ರಹ್ಮಾಂಡದ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಬದಲಾಯಿಸಬಲ್ಲ ಕೆಲವು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಡಾರ್ಕ್ ಮ್ಯಾಟರ್. ಏನಿದು ಡಾರ್ಕ್ ಮ್ಯಾಟರ್? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ಬ್ರಹ್ಮಾಂಡದ ಒಂದು ಕಾಣದ ಅಡಿಪಾಯ ಇದ್ದ ಹಾಗೆ. ನಾವು ನೋಡೋ ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು ಇವೆಲ್ಲ ಸೇರಿ ಯೂನಿವರ್ಸ್ನ ಒಂದು ಸಣ್ಣ ಭಾಗ ಅಷ್ಟೇ. ಉಳಿದಿರೋದೆಲ್ಲ ಈ ನಿಗೂಢ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ. ನಾಸಾದ ಹೊಚ್ಚ ಮಿಷನ್ಗೆ ಇದೇ ಮೂಲ ಕಾರಣ. ಶಾಕಿಂಗ್ ವಿಷಯ ಏನಂದ್ರೆ, ನಮ್ಮ ಬ್ರಹ್ಮಾಂಡದ ಸುಮಾರು 95% ಭಾಗ ಇದೇ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯಿಂದ ಆಗಿದೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಬರೀ 5% ಅಷ್ಟೇ. ಇದು ಕಾಣಿಸದೇ ಇದ್ರೂ ಇದರ ಗ್ರಾವಿಟಿ ಎಫೆಕ್ಟಿಂದ ಗ್ಯಾಲಕ್ಸಿಗಳು ಹೇಗೆ ಚಲಿಸ್ತವೆ ಅಂತ ನಮಗೆ ಗೊತ್ತಾಗತ್ತೆ. ಇದರ ರಹಸ್ಯವನ್ನೇ ಭೇದಿಸೋಕೆ ಈಗ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಹೋಗ್ತಾ ಇರೋದು. ಸರಿ, ಈಗ ಎಕ್ಸಾಮ್ ದೃಷ್ಟಿಯಿಂದ ಈ ಸ್ಲೈಡ್ ಬಹಳ ಮುಖ್ಯ. ಇದರಲ್ಲಿರೋ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ನೋಡಿ, ಈ ಟೆಲಿಸ್ಕೋಪ್ಗೆ ಮದರ್ ಆಫ್ ಹಬಲ್ ಅಂತ ಕರೀತಾರೆ. ಅಂದ್ರೆ ಇದು ಹಬಲ್ ಟೆಲಿಸ್ಕೋಪ್ಗಿಂತ 100 ಪಟ್ಟು ಹೆಚ್ಚು ಪವರ್ಫುಲ್. ಇದಕ್ಕೆ ನಾಸಾದ ಮೊದಲ ಮಹಿಳಾ ಮುಖ್ಯ ಖಗೋಳಶಾಸ್ತ್ರಜ್ಞ ನ್ಯಾನ್ಸಿ ಗ್ರೇಸ್ ರೋಮನ್ ಅವರ ಹೆಸರಿಡಲಾಗಿದೆ. ಇದರ ಎತ್ತರ 12 ಮೀಟರ್. ಈ ಎಲ್ಲಾ ಪಾಯಿಂಟ್ಗಳನ್ನ KPSC ಅಥವಾ UPSC ಪ್ರಿಲಿಮ್ಸ್ ಅಲ್ಲಿ ಕೇಳೋ ಚಾನ್ಸಸ್ ತುಂಬಾನೇ ಇದೆ. ಬಾಹ್ಯಾಕಾಶದಿಂದ ಬಂದಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ. ಚೀನಾ ಭೂಮಿ ಮೇಲೆ ಬಿದ್ದ ಒಂದು ಉಲ್ಕಾಶಿಲೆಯಲ್ಲಿ ಒಂದು ಹೊಸ ಚಂದ್ರನ ಖನಿಜವನ್ನ ಪತ್ತೆ ಮಾಡಿದೆ. ಅದಕ್ಕೆ ಸೀರಿಯಂ ಮ್ಯಾಗ್ನೀಷಿಯಂ ಚೇಂಜ್ ಸೈಟ್ ಅಂತ ಹೆಸರಿಟ್ಟಿದ್ದಾರೆ. ಇದು ಭೂಮಿ ಮೇಲೆ ಸಿಕ್ಕಿರೋ 11ನೇ ಚಂದ್ರನ ಖನಿಜವಾಗಿದೆ. ಸರಿ, ಬಾಹ್ಯಾಕಾಶದಿಂದ ಈಗ ನಮ್ಮ ದೇಶದ ಭದ್ರತೆಯ ವಿಷಯಕ್ಕೆ ಬರೋಣ. ನಮ್ಮ 2ನೇ ಸೆಕ್ಷನ್, ರಾಷ್ಟ್ರೀಯ ಭದ್ರತೆ ಮತ್ತು ರಾಜತಾಂತ್ರಿಕತೆ. ಇಲ್ಲಿ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಕೆಲವು ಪ್ರಮುಖ ಮೀಟಿಂಗ್ಸ್ ಮತ್ತು ಪ್ರಕಟಣೆಗಳ ಬಗ್ಗೆ ನೋಡೋಣ. ಇವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ದೃಷ್ಟಿಯಿಂದಲೂ ತುಂಬಾನೇ ಮುಖ್ಯ. ಶಾಂಘಾಯ್ ಸಹಕಾರ ಸಂಘಟನೆ ಅಂದ್ರೆ SCO ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಕಿರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ನಡೆಯಲಿದೆ. ಭಾರತದ ಪರವಾಗಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗವಹಿಸಲಿದ್ದಾರೆ. ಪ್ರಾದೇಶಿಕ ಭದ್ರತೆ, ಅದರಲ್ಲೂ ಭಯೋತ್ಪಾದನೆ ನಿಗ್ರಹ ಈ ಸಭೆಯ ಮೇನ್ ಅಜೆಂಡಾ. ಇಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ನಡೆಯೋ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರು ಖಂಜರ್. ನಮ್ಮ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ MM ನರವಾಣೆ ಅವರು ದ ಕ್ಯೂರಿಯಸ್ ಅಂಡ್ ದ ಕ್ಲಾಸಿಫೈಡ್ ಅನ್ನೋ ಹೊಸ ಪುಸ್ತಕವನ್ನ ರಿಲೀಸ್ ಮಾಡಿದ್ದಾರೆ. ಅವರ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿದೆ. ಆದ್ರೆ ಈ ಹೊಸ ಬುಕ್ ಇದೆಯಲ್ಲ, ಇದು ಮಿಲಿಟರಿ ಹಿಸ್ಟ್ರಿಯ ಆಳವಾದ, ನಮಗೆ ಗೊತ್ತಿಲ್ಲದ ವಿಷಯಗಳನ್ನ, ಅದರಲ್ಲೂ ವಿಶೇಷವಾಗಿ ಚಕ್ ದೇ ಫಟ್ಟೆ ಅನ್ನೋ ಪದ ಹೇಗೆ ಬಂತು ಅನ್ನೋ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳುತ್ತೆ. ಓಕೆ, ಈಗ ನಾವು ಬರ್ತಾ ಇರೋದು ಇವತ್ತಿನ ಅತ್ಯಂತ ಪ್ರಮುಖವಾದ ವಿಭಾಗಕ್ಕೆ, ಸೆಕ್ಷನ್ 3, ಎಕಾನಮಿ ಮತ್ತು ಪಾಲಿಸಿ. ಇಲ್ಲಿಂದ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಕ್ವೆಶ್ಚನ್ಸ್ ಬರೋ ಸಾಧ್ಯತೆ ತುಂಬಾ ಹೆಚ್ಚಿದೆ. ಸೊ ಇಲ್ಲಿನ ಅಪ್ಡೇಟ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಇದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ. RBI ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಬಳಸಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿದೆ. ಸುಮ್ಸುಮ್ನೆ RBI ಈ ತರಹದ ನಿರ್ಧಾರ ತಗೊಳ್ಳಲ್ಲ. ಸ್ಲೈಡ್ನಲ್ಲಿರೋ ಕಾರಣಗಳನ್ನ ನೋಡಿದ್ರೆ ಗೊತ್ತಾಗತ್ತೆ, ಇವು ಗಂಭೀರವಾದ ಲೋಪಗಳು. ಅದರಲ್ಲೂ ಠೇವಣಿದಾರರಿಗೆ ಆರ್ಥಿಕ ಹಾನಿ ಮಾಡಿದ್ದು ದೊಡ್ಡ ಕಾರಣ. ಇದು ಇಡೀ ಫಿನ್ಟೆಕ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬಹುದು. ದೇಶದ ಥಿಂಕ್ ಟ್ಯಾಂಕ್ ಅಂತಾನೆ ಫೇಮಸ್ ಆಗಿರೋ ನೀತಿ ಆಯೋಗದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಸುಮನ್ ಬೇರಿಯವರ ನಂತರ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಅಶೋಕ್ ಕುಮಾರ್ ಲಾಹಿರಿ ಅವರನ್ನ ಹೊಸ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಲಾಹಿರಿಯವರು ಈ ಹಿಂದೆ IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಹಿರಿಯ ಅರ್ಥಶಾಸ್ತ್ರಜ್ಞರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ನಲ್ಲಿ ಬರೀ ಉಪಾಧ್ಯಕ್ಷರ ಬಗ್ಗೆ ಕೇಳಲ್ಲ, ಕೆಲವೊಮ್ಮೆ ಹೊಸದಾಗಿ ನೇಮಕಗೊಂಡ ಸದಸ್ಯರ ಬಗ್ಗೆಯೂ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಈ 5 ಹೊಸ ಫುಲ್ ಟೈಮ್ ಮೆಂಬರ್ಸ್ ಹೆಸರುಗಳನ್ನ ಗಮನವಿಟ್ಟು ನೋಡ್ಕೊಳ್ಳಿ. ರಾಜೀವ್ ಗೌಬಾ, KV ರಾಜು, ಪ್ರೊಫೆಸರ್ ಅಭಯ್ ಕರಂದಿಕರ್, ಗೋವರ್ಧನ್ ದಾಸ್ ಮತ್ತು S ಶ್ರೀನಿವಾಸ್. ಈ ಹೆಸರುಗಳು ನಿಮ್ಮ ನೋಟ್ಸ್ನಲ್ಲಿ ಖಂಡಿತ ಇರಲೇಬೇಕು.
ಈ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನ ಪ್ರತಿದಿನ ಎಲ್ಲರಿಗಿಂತ ಮುಂಚೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳ ಮೇಲೆ ಟೆಸ್ಟ್ ತಗೋಬೇಕು ಅಂದ್ರೆ ಪ್ಲೇಸ್ಟೋರ್ನಿಂದ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಸಾವಿರಾರು MCQಗಳನ್ನ ಪ್ರಾಕ್ಟೀಸ್ ಮಾಡಬಹುದು. ಇನ್ನೊಂದು ಸಣ್ಣ ಆದ್ರೆ ಇಂಪಾರ್ಟೆಂಟ್ ಅಪ್ಡೇಟ್. ಜನಗಣತಿ 2027ಕ್ಕಾಗಿ ಸರ್ಕಾರ 1855 ಅನ್ನೋ ಹೊಸ ನ್ಯಾಷನಲ್ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಶುರು ಮಾಡಿದೆ. ಇದರ ಉದ್ದೇಶ ಏನು ಅಂದ್ರೆ ಜನರಿಗೆ ಅವರದೇ ಸ್ಥಳೀಯ ಭಾಷೆಗಳಲ್ಲಿ ಜನಗಣತಿ ಬಗ್ಗೆ ಮಾಹಿತಿ ಕೊಡೋದು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಈ ನಂಬರನ್ನ KSP ಅಥವಾ ಗ್ರೂಪ್ C ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ನಮ್ಮ ದೇಶದ ಕನಸಿನ ಪ್ರಾಜೆಕ್ಟ್ ಬುಲೆಟ್ ಟ್ರೈನ್, ಅದರ ಪ್ರೋಗ್ರೆಸ್ ಹೇಗಿದೆ ಅಂತ ಈ 4 ಸ್ಟೆಪ್ಸ್ನಲ್ಲಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಮೊದಲನೇದು, ರೈಲುಗಳನ್ನ ತಯಾರಿಸೋಕೆ ಬೆಂಗಳೂರಿನ BEMLನಲ್ಲಿ ಆದಿತ್ಯ ಅನ್ನೋ ಪ್ಲಾಂಟ್ ಉದ್ಘಾಟನೆಯಾಗಿದೆ. ಎರಡನೇದು, ಮೊದಲ ರೈಲಿಗೆ B28 ಅಂತ ಹೆಸರಿಟ್ಟಿದ್ದಾರೆ. ಮೂರನೇದು, ಇದು ಮೊದಲು ಓಡೋದು ಸೂರತ್ ಮತ್ತು ವಾಪಿ ನಡುವೆ. ಮತ್ತು ಕೊನೆಯದಾಗಿ 2027ರಲ್ಲಿ ಇದನ್ನ ಶುರು ಮಾಡೋದು ಸರ್ಕಾರದ ಗುರಿ. ಸರಿ, ಈಗ ನಮ್ಮ 4ನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ರಾಜ್ಯ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಇವು ಪ್ರಾದೇಶಿಕ ಮಟ್ಟದಲ್ಲಿ ಆಗಿರೋ ಇಂಪಾರ್ಟೆಂಟ್ ಚೇಂಜಸ್. ಈ ಸ್ಲೈಡ್ನಲ್ಲಿ 4 ಬೇರೆ ಬೇರೆ ರಾಜ್ಯಗಳ ಸುದ್ದಿ ಇದೆ. ಒಂದೊಂದಾಗಿ ನೋಡೋಣ. ಮೊದಲು, ತಮಿಳುನಾಡು ಮತ್ತು ಮೇಘಾಲಯದಲ್ಲಿ ಜೈವಿಕ ವೈವಿಧ್ಯ ಸಂರಕ್ಷಣೆಗೆ ಒಂದು ಹೊಸ ಪ್ರಾಜೆಕ್ಟ್ ಶುರುವಾಗಿದೆ. ಎರಡನೇದು, ಬಹಳ ಮುಖ್ಯವಾದದ್ದು, ಉತ್ತರ ಪ್ರದೇಶದ ಅಲಿಗಢದಲ್ಲಿರೋ ಶೇಖಾ ಝೀಲ್ ಸರೋವರ ಭಾರತದ 99ನೇ ರಾಮ್ಸರ್ ಸೈಟ್ ಅಂತ ಘೋಷಣೆಯಾಗಿದೆ. ಇದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟ ದೊಡ್ಡ ಸುದ್ದಿ. ಮೂರನೆಯದು, ಮಧ್ಯಪ್ರದೇಶದ ಧಾರ್ ನಗರ ಸುರಕ್ಷಿತ ನಗರ ಯೋಜನೆಗೆ ಸೇರಿದೆ. ಮತ್ತು ಕೊನೆಯದಾಗಿ, ಮೇಘಾಲಯದಲ್ಲಿ CM ಇನ್ಸ್ಪೈರ್ ಅನ್ನೋ ಹೊಸ ಸ್ಕೀಮ್ ಲಾಂಚ್ ಆಗಿದೆ. ಇವು ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಅಂತಾರಾಷ್ಟ್ರೀಯ ದಿನಗಳು, ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಮತ್ತು ಕಲ್ಚರಲ್ ಡಿಪ್ಲೊಮಸಿ ಬಗ್ಗೆ ಮಾತಾಡೋಣ. ನಮ್ಮ ಕೊನೆಯ ಸ್ಲೈಡ್ನಲ್ಲಿ ಕೆಲವು ಜಾಗತಿಕ ಮತ್ತು ಕ್ರೀಡಾ ಮುಖ್ಯಾಂಶಗಳನ್ನು ಕ್ವಿಕ್ ಆಗಿ ನೋಡೋಣ. ಮೊದಲನೆಗೆ, ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನ ಆಚರಿಸಲಾಯಿತು. ನೆಕ್ಸ್ಟ್, ಫುಟ್ಬಾಲ್ನಲ್ಲಿ ಫಿಫಾದ ಮಹಿಳಾ ಡೆವಲಪ್ಮೆಂಟ್ ಪ್ರೋಗ್ರಾಂಗೆ ಭಾರತ ಕೂಡ ಸೆಲೆಕ್ಟ್ ಆಗಿದೆ. ಇದು ಹೆಮ್ಮೆಯ ವಿಷಯ. ರಾಜತಾಂತ್ರಿಕವಾಗಿ ಆಫ್ರಿಕಾದ ಮಲಾವಿಯಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ. ಇನ್ನು ಸ್ಪೋರ್ಟ್ಸ್ನಲ್ಲಿ ಕ್ರಿಕೆಟ್ನಲ್ಲಿ ಸ್ಮೃತಿ ಮಂಧಾನ T20ಯಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿಯಾಗಿದ್ದಾರೆ. ಅದೇ ರೀತಿ ಚೆಸ್ನಲ್ಲಿ R ವೈಶಾಲಿ ಅವರು ಪ್ರತಿಷ್ಠಿತ ಫಿಡೆ ವುಮೆನ್ಸ್ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಗೆದ್ದು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಇವತ್ತಿನ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ಮೇಲೆ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಬೇಕಾಗತ್ತೆ. ಜಗತ್ತು ಇಷ್ಟು ಫಾಸ್ಟಾಗಿ ಬದಲಾಗ್ತಿರುವಾಗ ನಮ್ಮ ಓದೋ ವಿಧಾನ, ನಮ್ಮ ಸ್ಟ್ರಾಟಜಿ ಕೂಡ ಅಷ್ಟೇ ವೇಗವಾಗಿ, ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಇದೆಯಾ? ಇವತ್ತಿನ ಈ ವಿಶ್ಲೇಷಣೆ ಇಲ್ಲಿಗೆ ಮುಗಿಯಿತು. ನಿಮ್ಮ ಅಧ್ಯಯನವನ್ನ ಹೀಗೆ ಮುಂದುವರಿಸಿ. ನಾಳೆಗಾಗಿ ಆಲ್ ದಿ ಬೆಸ್ಟ್.